ಸೊ ನಮಸ್ಕಾರ ಜೈನ್ ದೋಸ್ತ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಈ ವ್ಲಾಗ್ ಸ್ಪೆಷಲ್ ಏನಪ್ಪ ಅಂತಂದ್ರೆ, ಇವತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ವಿಜೃಂಭಣೆಯಾದ ಮೆರವಣಿಗೆ ಇತ್ತು ನವನಗರೊಳಗೆ. ಬಾಗಲಕೋಟೆ ಜಿಲ್ಲೆ ಇಲ್ಲೇ ನಮ್ಮೂರಿನಿಂದ 4 ಕಿಲೋಮೀಟರ್ ಐತೆ ನವನಗರ. ಸೊ ಅಲ್ಲಿಗೆ ನಾನು ಹೊಂಟಿದ್ದೆ. ಈ ಥರ ರೆಡಿ ಆಗೀನಿ. ಪೂರ್ತಿ ವ್ಲಾಗ್ ಕೊನೆವರೆಗೂ ನೋಡ್ರಿ, ಎಂಡ್ ಮಾಡಿದೆ. ಸೊ ವಿಜೃಂಭಣೆಯಾಗಿ ಈದ್ ಮಿಲಾದ್ ಹಬ್ಬವನ್ನು ಮೆರವಣಿಗೆ ಮಾಡ್ತಾರೆ ನವನಗರಲಿಂದ. ನಾನು ತೋರಿಸ್ಕೊಂತ ಹೋಗ್ತೀನಿ, ಎಂಡ್ವರೆಗೂ ನೋಡ್ರಿ. ಸೊ ಮಸ್ತ್ ರೆಡಿಯಾಗಿ ಮಟ ಮಧ್ಯಾಹ್ನದಾಗ ರೆಡಿ ಆಗಂಟೆ 2 ಗಂಟೆ ಹಿಂಗೆ ಹೇಳಿದ್ರೆ ಸ್ಟಾರ್ಟ್ ಆಗೋದು. ನಾವು 12ಕ್ಕೆ ಹೊಂಟಿದ್ವಿ, ಯಾಕಂದ್ರೆ ಆಲ್ರೆಡಿ ಜಲ್ದಿ ಚಲೋ ಡಿ ಜೆ ಬರ್ತಾವೆ ಅಂತ ಹೇಳಿದ್ರೆ. ಅದಕ್ಕೆ ನಮ್ಮ ದೋಸ್ತ ನಾನು ಅನಿಶ್ ಅದು ಕೂಡಿ ಒಂದು ಸ್ಕೂಟಿ ಇತ್ತು, ಅದ್ರಾಗ ಹೊಂಟಿವಿ. ಆ ಮೆರವಣಿಗೆ ಸ್ಟಾರ್ಟ್ ಆಗೋ ಪಾಯಿಂಟಿಗೆ ಬರೋಷ್ಟ್ರಾಗ ಹವಾ ಕಮ್ಮಿ ಆಗಿತ್ತು. ಅದಕ್ಕೆ ಹವಾ ಹಾಕ್ಸ್ಬೇಕಂತ ಅಂಗಡಿ ಹವಾ ಹಾಕ್ಸ್ಕೊಂಡು ಡಿ ಜೆನ ರೆಡಿ ಮಾಡತ್ತಿರು ಅಂಜುಮನ್ ಗ್ರೌಂಡ್ ಒಳಗೆ. ಅದಕ್ಕೆ ನಾವು ನೋಡಾಕಂತ ಬಂದ್ವಿ. ಇದು ಕ್ರಿಶ್ ಡಿ ಜೆ ಅಂತ ಹುಬ್ಳಿದಿರಿ, ಇದು ಸ್ವಲ್ಪ ಫೇಮಸ್ ಡಿ ಜೆ ಇತ್ತು. ಅದನ್ನ ತರಿಸಿದ್ರೆ ಅದನ್ನ ನೋಡಾತಿದ್ದೆ, ರೆಡಿ ಮಾಡಾತಿದ್ರು. ಇನ್ನು ಮಂದಿನೂ ಇವಾಗ ಬರಾತಿದ್ರು, ಯಾಕಂದ್ರೆ ನಾವು 2 ತಾಸು ಮುಂಚೆಗೆ ಬಂದಿದ್ವಲ್ಲ. ಅದಕ್ಕೆ ಒಂದು 3 ಡಿ ಜೆ ರೆಡಿ ಆಗತ್ತಿದ್ದು ಅಂಜುಮನ್ ಗ್ರೌಂಡ್ ಒಳಗೆ. ಡಿ ಜೆ ಸೆಟಪ್, ಲೈಟಿಂಗ್ ಸೆಟಪ್ ಎಲ್ಲ ಮುಗೀತು. ಕ್ರಿಶ್ ಡಿ ಜೆ ಅದು, ಯಾಕಂದ್ರೆ ಭಾಳ ಮಂದಿ ಇದಕ್ಕೆ ನಿಂತಿರು, ಯಾಕಂದ್ರೆ ಒಂದು ಸ್ವಲ್ಪ ದೊಡ್ಡದಿತ್ತು. ಅದಕ್ಕೆ ಸೌಂಡ್ ಚೆಕ್ ಮಾಡತ್ತಾರೆ, ನೋಡಕ್ಕೆ ನಿಂತಿದ್ದು ನಾವು. ಡಿ ಜೆ ಸೌಂಡ್ ಚೆಕಿಂಗ್ ಎಲ್ಲ ಮುಗಿಯಾನ ರೋಡಿಗೆ ಹೊಂಟ್ರಿ, ಮೇನ್ ರೋಡಿಗೆ. ಅಂಜುಮನ್ ಗ್ರೌಂಡ್ ನಿಂತ ಮೇನ್ ಹೊಂಟಿದ್ರು. ಪೊಲೀಸ್ ಎಲ್ಲ ಬಂದಿತ್ತು, ಬಂದೋಬಸ್ತ್, ಯಾಕಂದ್ರೆ ಜಗಳ ಆಗಬಾರ್ದಂತೇಳಿ. ಅಂಜುಮನ್ದ ಮುಖ್ಯಸ್ಥರು ಮತ್ತು ಅಧ್ಯಕ್ಷರು ಸದಸ್ಯರು ಅದು ಕೂಡಿ ಇವಾಗ ಉದ್ಘಾಟನೆ ಮಾಡತ್ತಿದ್ರು. ಡಿ ಜೆ ಚಾಲನೆ ಕೊಡತ್ತಿದ್ರು, ಅದನ್ನು ಮೆರವಣಿಗೆಗೆ ಚಾಲನೆ ಕೊಡತ್ತಿದ್ರು. ಟೋಟಲ್ ಒಂದು 6 ಡಿ ಜೆ ಹೇಳಿದ್ರು. 6 ಡಿ ಜೆನೂ ರೆಡಿ ಆಗ್ತಿತ್ತು. ಹಿಂದೆ ಟೈಗರ್ ಪ್ಲಸ್ ಅಂತ ಅದು ರೆಡಿ ಆಗ್ತಿತ್ತು. ಇಲ್ಲಿ ಅಂಜುಮನ್ ಕಾಲೇಜ್ ಮುಂದೆ ಮತ್ತು ಮಸ್ಜಿದ್ ಮುಂದೆ ಇದನ್ನ ಉದ್ಘಾಟನೆ ಮಾಡತ್ತಿದ್ರು. ಸ್ಟಾರ್ಟಿಂಗ್ ಪಾಯಿಂಟ್ ಉದ್ಘಾಟನೆ ಮಾಡಿದ ನಂತರ ಡಿ ಜೆ ಸ್ಟಾರ್ಟ್ ಆಯಿತು. ಯಾವ್ಯಾವ ಡಿ ಜೆ ಇವಾಗ ರೆಡಿ ಆಗಿದ್ದಿಲ್ಲ ಅವೆಲ್ಲ ರೋಡಿಗೆ, ಮೇನ್ ರೋಡಿಗೆ ಬಂದು ತೊಗೊಂಡು ಚಲೋ ಆಗ್ತಿತ್ತು. ರಾವಣ್ ಪ್ಲಸ್ ಡಿ ಜೆ ಇವಾಗ ತೊಗೊಂಡು ಹೊಂಟಿದ್ರಿ ರೆಡಿ ಮಾಡ್ಕೊಳಕ್ಕೆ. ಟೈಮ್ನು ಭಾಳ ಆಗಿತ್ತು, ಮಧ್ಯಾಹ್ನ ಮೇಲೆ ಆಗಿತ್ತಿಲ್ಲ. ಅದಕ್ಕೆ ಡಿ ಜೆ ಸೆಟಪ್ ಕೃಷ್ಣದಾಗಿತ್ತು. ಅದಕ್ಕೆ ಸಾಂಗ್ ಆಲ್ರೆಡಿ ಚಾಲೂ ಮಾಡಿಬಿಟ್ಟಿದ್ರು ಡಿ ಜೆದ್ದು. ಈ ಮೆರವಣಿಗೆ ಪ್ರತಿ ವರ್ಷ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಂದ್ರೆ ಸರ್ಕಾರ ದವಾಖಾನೆ ಮುಂದೆ ಹಾಸಿ ಹೋಗುತ್ತೆ. ಪೇಷಂಟ್ಗಳಿಗೆ ತೊಂದರೆ ಆಗಬಾರ್ದಂತೆ ಸೌಂಡಿಂದ. ಅದು ಸ್ವಲ್ಪ ಹೊತ್ತು ಸ್ಟಾಪ್ ಮಾಡ್ತಾರೆ. ವರ್ಷನೂ ಸ್ಟಾಪ್ ಮಾಡಿದ್ರೆ ಸ್ವಲ್ಪ ಹೊತ್ತು.
ಡೈರೆಕ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ ದಾಟೋಣ ಮ್ಯೂಸಿಯಂ ಕಡೆ DJ ಕಾಂಪಿಟೇಷನ್ ಬಿದ್ದು. ಒಂದೊಂದು ಓಣಿಲಿಂದ ಒಬ್ಬೊಬ್ರು DJ ಬುಕ್ ಮಾಡಿರ್ತಾರೆ ಅವ್ರವರು. ಡಿಜೆಗೆ ಡ್ಯಾನ್ಸ್ ಮಾಡಿ ಸುಸ್ತಾಗಿದ್ದೆ, ಅದಕ್ಕೆ ಸ್ವಲ್ಪ LIC ದಾಟಾನ ನೀರು ಕುಡ್ದೀವಿ, ಅಂಗಡಿಯಾಗ ನೀರು ತೊಗೊಂಡು. ನಾ DJ ಇದ್ದು ಹಿಂದ್ಗಡೆ ಟೈಮ್ ಒಂದು 6 ಗಂಟೆ ಆಗಿತ್ತು. ಈ ಥರ ರೆಡಿ ಅದು ಮಾಡಿದ್ರು ಓಣ್ಯಾಗ. ಬರೋ ಮೆರವಣಿಗೆ ಊರು ಈ ಥರ ರೆಡಿ ಮಾಡ್ಕೊಂಡ್ವಿ ಎಲ್ಲ. ಮೆರವಣಿಗೆ ಅಂತ ತೊಗೊಂಡಿದ್ರು ಈ ಟೈಪ್ ಮೆರವಣಿಗೆ. DJ ಅಷ್ಟೇ ಇಲ್ಲ, ಈ ಥರನೇ ಮೆರವಣಿಗೆ ಪ್ರದರ್ಶನ ಇತ್ತು. ಮತ್ತು ನಾವು ಸುತ್ತಾಗಿ ಹೋಗೋದಿತ್ತು, ಒಳಗೆ ವಾಪಸ್ ಎಲ್ಲಿಂದ ಸ್ಟಾರ್ಟ್ ಆಗಿತ್ತು ಅಲ್ಲಿಗೆ ವಾಪಸ್ ಹೋಗೋದಿತ್ತು. 46-47 ಸೆಕ್ಟರ್ ಕಡೆ ಹಾಸ್ಟೆಲ್ ಅದು ಭಾಳ ಇದ್ದು. ಹಾಸ್ಟೆಲ್ ಹುಡುಗರು ಹಾಸ್ಟೆಲ್ ಮ್ಯಾಗ ಹತ್ತಿ ನಿಂತಿದ್ರು. ಅಲ್ಲಿ ಪೊಲೀಸ್ ಫೋರ್ಸ್ನು ಜಾಸ್ತಿ ಇತ್ತು, ಯಾಕಂದ್ರೆ ಇಲ್ಲಿ ಭಾಳ ಜಗಳ ಆಗ್ತಾವೆ ಅಂತೇಳಿ. ಮತ್ತು ಸ್ಟಾರ್ಟ್ ಆಗ್ತದೆ ರ್ಯಾಲಿ. ಎಷ್ಟೊತ್ತು ಟೈಮ್ನಾಗ ಯಾಕೆ ಬಂದಿತ್ತು, ಪೊಲೀಸರು ಜಲ್ದಿ ಮಾಡಾಕತ್ತಾರೆ DJ ಅದು ಬಂದ್ ಮಾಡ್ಸಕ್ಕೆ. ಏಳು ಗಂಟೆವರೆಗೂ ಅಷ್ಟೇ ಪರ್ಮಿಷನ್ ಇತ್ತು ಅಂತ, ಅದಕ್ಕೆ 7 ಗಂಟೆಗೆ ಸ್ಟಾಪ್ ಮಾಡಿಬಿಟ್ರು. ಈ ಸರಿ ಈ ಥರವಾಗಿ ಮೆರವಣಿಗೆ ಆಯಿತು. ಮತ್ತು ಮುಂದಿನ ವಿಡಿಯೋ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.